ಬಾಗಲಕೋಟೆ ಉಪಚುನಾವಣೆಯಲ್ಲಿ ಮಹಿಳಾ ಶಕ್ತಿ ಮೆರುಗು ಕಾಣಿಸಿಕೊಂಡಿದೆ. ಸೀತಿಮನೆ ಗ್ರಾಮದಲ್ಲಿ ಮಹಿಳೆಯರ ಭರ್ಜರಿ ಮತದಾನ. ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡಿದ್ದಾರೆ ಮಹಿಳಾ ಮಣಿಯರು. ಮೊದಲು ಮತದಾನ, ನಂತರ ಮನೆ ಕೆಲಸಕ್ಕೆ ಮಹಿಳೆಯರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಮಹಿಳೆಯರ ಉತ್ಸಾಹ ಇತರ ಮತದಾರರಿಗೆ ಪ್ರೇರಣೆಯಾಗಬೇಕು, ಅಷ್ಟರ ಮಟ್ಟಿಗೆ ಹೆಣ್ಣುಮಕ್ಕಳು ಓಟ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಒಂದು ಕಡೆ ಸೀತಿಮನೆ ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯ. ಮನೆ ಕೆಲಸ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಹೋಗ್ಬಿಟ್ಟು ಓಟ್ ಹಾಕೋಣ ಅಂತ ಹೇಳಿ. ಒಂದು ಕಡೆ ಬಿಸಿಲ ಬೇಕೆ, 10 ಗಂಟೆಯ ನಂತರ ಭಾರಿ ಬಿಸಿಲಿರುತ್ತೆ ಅಂತ ಒಂದು ಯೋಚನೆ ಇರುತ್ತೆ. ಹಾಗಾಗಿ ಒಟ್ಟಾರೆ ಮಹಿಳೆಯರು ಭಾರಿ ಆಸಕ್ತಿಯನ್ನು ತೋರಿಸಿರೋದು ಓಟ್ ಹಾಕೋಕೆ. ಅದರಲ್ಲೂ ಕೂಡ ಕೆಲವೊಮ್ಮೆ ಎಂತಹ ಪರಿಸ್ಥಿತಿ ಇರುತ್ತೆ ಅಂದರೆ, ಬನ್ನಿ ಓಟ್ ಹಾಕಿ, ನೀವು ಹೋಗಿಲ್ವಾ ಅನ್ನುವಂಥ ಕರೆದು ಓಟ್ ಹಾಕಿಸುವಂತಹ ಪ್ರಮೇಯವೇ ಇಲ್ಲ. ಮಹಿಳಾ ಮಣಿಯರು ತಾವಾಗೆ ಸರತಿ ಸಾಲಿನಲ್ಲಿ ನಿಂತು ಓಟ್ ಹಾಕಿದ್ದಾರೆ. ಇನ್ನು ಈ ಬಗ್ಗೆ ಗುರು ಹಿರೇಮಠ ಅಲ್ಲಿನ ವಸ್ತು ಚಿತ್ರಣದ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣೆಯ ಮತದಾನ ಪ್ರಕ್ರಿಯೆ ಈಗಾಗಲೇ ಚುರುಕಾಗಿ ನಡೀತಾ ಇದೆ. ಒಂದು ಕಡೆ ಬಿಸಿಲು ಹೆಚ್ಚಾಗಿದೆ, ಹೀಗಾಗಿ ಅತಿ ಹೆಚ್ಚು ಬೇಗನೆ ಬಂದು ಮತದಾನವನ್ನು ಮಾಡುವ ಮೂಲಕ ಸೀತಿಮನಿ ಗ್ರಾಮದಲ್ಲಿ ಮಹಿಳೆಯರು ಅತಿ ಹೆಚ್ಚಾದಂತಹ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಗಮನಿಸಬಹುದಾಗಿದೆ. ಸೀತಿಮನಿ ಈ ಗ್ರಾಮ ಏನಿದೆ, ಈ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಾವಿದ್ದೀವಿ. ಅನೇಕ ಮಹಿಳೆಯರ ತಂಡ ಕೂಡ ಇಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಕೈಯಲ್ಲಿ ವೋಟರ್ ಐಡಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಕೆಲವೊಂದಿಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಮತದಾನಕ್ಕೆ ಬಹಳ ಮುಖ್ಯ ಆಗುತ್ತೆ. ಬಂದಂತ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೇಳ್ತಾರೆ. ಜೊತೆಗೆ ಒಳಗೆ ಎಂಟ್ರೆನ್ಸ್ ಆದ ತಕ್ಷಣ ಆಧಾರ್ ಕಾರ್ಡ್ ಆಗಿರ್ಬೋದು, ಅವರ ವೋಟರ್ ಐಡಿ ಆಗಿರ್ಬೋದು, ಅವನ್ನ ಚೆಕ್ ಮಾಡುವ ಮೂಲಕ ವೋಟಿಂಗ್ ಹಾಕ್ಲಿಕ್ಕೆ ಇಲ್ಲಿಯ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಆಗದೆ ಇರುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, CRPF ತಂಡಗಳಾಗಿರ್ಬೋದು, ಹೆಚ್ಚುವರಿಯಾಗಿ ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇಲ್ಲಿಯ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ವೋಟಿಂಗ್ ಬೂತ್ ಆಗಿರೋದಾಗಿ 4 ಬೂತ್ಗಳನ್ನ ಈ ಗ್ರಾಮದಲ್ಲಿ ಮಾಡಲಾಗಿದೆ. ಜೊತೆಗೆ ಮಹಿಳೆಯರೇ ಅತಿ ಹೆಚ್ಚಾಗಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದನ್ನ ಗಮನಿಸಬಹುದಾಗಿದೆ. ಹಿರಿಯರಿದ್ದಾರೆ, ಯುವಕರಿದ್ದಾರೆ, ಯುವತಿಯರು ಕೂಡ ಇದ್ದಾರೆ. ಈಗ ಇಲ್ಲಿ ಮೊಟ್ಟ ಮೊದಲಿಗೆ ಈ ಬಾರಿ ವೋಟಿಂಗ್ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊಟ್ಟ ಮೊದಲ ಬಾರಿಗೆ ವೋಟಿಂಗ್ ಮಾಡ್ತಾ ಇದ್ರಿ, ಎಷ್ಟು ಖುಷಿ ತಂದಿದೆ? ಎಲ್ಲ ಫುಲ್ ಖುಷಿ ಐತ್ರಿ. ನಮ್ಮ ಮತ ನಮ್ಮ ಹೆಮ್ಮೆ. ಈಗ ಕೆಲವ್ರು ಏನ್ ಮಾಡ್ತಾರೆ, ಮತದಾನ ಮಾಡೋದೇ ಬೇಡ ಅಂತ ಹೇಳ್ತಾ ಇರ್ತಾರೆ. ನೀವೊಬ್ರು ತಿಳಿದವರಾಗಿ ಮತದಾನದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ಎಲ್ಲ ನಮ್ಗೆ ಸಹಾಯ ಆಗಿರ್ತೈತಿ. ಅದರಿಂದ ನಮ್ಗೆ ಸಾಕಷ್ಟು ಎಲ್ಲ ಅವರಿಂದ ನಮ್ಗೆ ಸಹಾಯ ಆಗಿರ್ತೈತಿ. ನಾವೇನ್ ನಮ್ಮ ಮತ ಹೆಂಗಿರತ್ತೆ ನಮ್ಮ ಮೇಲೆ ಇರುತ್ತೆ, ನಮ್ಮ ಹೆಮ್ಮೆ. ಹಾ, ನನ್ನೊಟ್ಟಿಗೆ ಇಲ್ಲಿ ಮೊಟ್ಟ ಮೊದಲಿಗೆ ಇದೇ ಫಸ್ಟ್ ಅವ್ರದ್ದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಅಷ್ಟೇ ಉತ್ಸಾಹದಲ್ಲಿದ್ದಾರೆ. ನನ್ನ ಮತ ನನ್ನ ಹಕ್ಕು ಅನ್ನುವಂತ ಸ್ಲೋಗನ್ ಅನ್ನ ಇಟ್ಟುಕೊಂಡು ಈಗಾಗಲೇ ಮತಗಟ್ಟೆಯಲ್ಲಿ ಬಂದು ಮತದಾನದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಸಾಕಷ್ಟು ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣೆಯ ಮತದಾನದ ಪ್ರಭುಗಳು ಸಾಕಷ್ಟು ಮತಗಟ್ಟೆಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಸಿದ್ದು, TV5 ಬಾಗಲಕೋಟೆ. ಹಂಗ